ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಶುಭೋದಯ. ಫ್ರೆಂಡ್ ನೀವು ನೋಡ್ತಾ ಇದ್ದೀರಾ ಬಾಬುಜಾನ್ MJ ಚಾನಲ್. ಫ್ರೆಂಡ್, ಇವತ್ತು ನನಗೆ ಸ್ವಲ್ಪ ಶೀತ ನೆಗಡಿ ಕೆಮ್ಮು ಇರೋ ಒಂದು ಕಾರಣಕ್ಕೋಸ್ಕರ ನನ್ನ ಒಂದು ವಾಯ್ಸ್ ಕ್ಲಿಯರಾಗಿ ಕೇಳ್ತಿರಲ್ಲ. ಇದನ್ನು ಸ್ವಲ್ಪ ನೀವು ಅಡ್ಜಸ್ಟ್ ಮಾಡ್ಕೊತೀರಾ ಅಂದ್ಕೊತೀನಿ. ಫ್ರೆಂಡ್ ನಿಮ್ಮ ಒಂದು ಮೊಬೈಲ್ ನೀವು ಪ್ರತಿದಿನ ಕೂಡ ಯೂಸ್ ಮಾಡ್ತೀರ ಫ್ರೆಂಡ್. ಈ ಒಂದು ಮೊಬೈಲ್ನ ನೀವು ಮಲಗ್ತಿರಲ್ಲ, ರಾತ್ರಿ ನೈಟ್ ನೀವು ಮಲಗೋದಕ್ಕಿಂತ ಮುಂಚೆಗೆ ಈ ಒಂದು ಫೋನ್ನ ಸ್ವಿಚ್ ಆಫ್ ಮಾಡಬೇಕಾ ಅಥವಾ ಆನಲ್ಲೇ ಇರಬೇಕಾ ಅನ್ನೋದು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್. ಇದರಿಂದ ನಿಮಗೆ ಈ ಒಂದು ಫೋನ್ ಸ್ವಿಚ್ ಆಫ್ ಇದ್ದರೆ ಏನೆಲ್ಲ ತೊಂದರೆ ಆಗುತ್ತೆ, ಹಾಗೆ ಆನ್ ಇದ್ದರೆ ಏನೆಲ್ಲ ಇನ್ನೂ ಕೂಡ ಪ್ರಾಬ್ಲಮ್ ಆಗುತ್ತೆ ಅನ್ನೋದು ಕೂಡ ತಿಳಿಸ್ಕೊಡ್ತೀನಿ. ಬನ್ನಿ ಫ್ರೆಂಡ್ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆಗೆ ನೀವೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದಿರಲ್ಲ, ನೋಡೋರೆಲ್ಲ ಬಂದು ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ, ಹಾಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನೀವು ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನನ್ನ ಒಂದು ವಿಡಿಯೋ ಪ್ರತಿಯೊಂದು ನಿಮಗೆ ನೋಟಿಫಿಕೇಷನ್ ಮೂಲಕ ತಲುಪುತ್ತೆ ಫ್ರೆಂಡ್. ಬನ್ನಿ ಫ್ರೆಂಡ್, ಇದ್ರ ಬಗ್ಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಈ ಒಂದು ಮೊಬೈಲ್, ನಿಮ್ಮ ಒಂದು ಮೊಬೈಲ್ನ ನೀವು ನೈಟ್ನ ಮಲಗೊಂದು ಟೈಮ್ನಲ್ಲಿ ನೈಟಿಂದ ಹಿಡಿದು ಬೆಳಗ್ಗೆ ತನಕ ಈ ಒಂದು ಮೊಬೈಲ್ನ ಸ್ವಿಚ್ ಆಫ್ ಮಾಡಿದರೆ ಸರಿನೋ ಅಥವಾ ಆನ್ ಇದ್ದರೆ ಸರಿನೋ ಅನ್ನೋದು ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಬನ್ನಿ ಫ್ರೆಂಡ್, ಮೊದಲಿಗೆ ಈ ಒಂದು ಮೊಬೈಲ್ನ ಸ್ವಿಚ್ ಆಫ್ ಮಾಡೋದ್ರಿಂದ ಏನೆಲ್ಲ ಪ್ರಾಬ್ಲಮ್ ಆಗುತ್ತೆ, ಏನೆಲ್ಲ ಯೂಸ್ ಆಗುತ್ತೆ ಅನ್ನೋ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಫ್ರೆಂಡ್. ಮೊದಲಿಗೆ ನೀವು ಮಲಗೋದಕ್ಕಿಂತ ಮುಂಚೆಗೆ ನಿಮ್ಮ ಒಂದು ಮೊಬೈಲ್ನ ಸ್ವಿಚ್ ಆಫ್ ಮಾಡಿ ಮಲಗಿದಾಗ ನಿಮಗೆ ಚೆನ್ನಾಗಿ ನಿದ್ದೆ ಬರುತ್ತೆ, ನೀವು ಬೆಳಗ್ಗೆ ಎದ್ದೊಟ್ಟಿಗೆ ಫ್ರೆಶ್ ಆಗ್ತೀರ, ಯಾವುದೇ ಒಂದು ಟೆನ್ಷನ್ ಇರೋಲ್ಲ. ಆದರೆ ನೀವು ನಿಮ್ಮ ಒಂದು ಮೊಬೈಲ್ನ ಸ್ವಿಚ್ ಆಫ್ ಮಾಡಿದಾಗ ಎಮರ್ಜೆನ್ಸಿ ಯಾರಿಗೋ ಆರಾಮಿರಲ್ಲ, ಯಾರಿಗೋ ಏನೋ ಅನಾಹುತ ಆಯಿತು ತಿಳ್ಕೊಳ್ಳಿ, ಆವಾಗ ನಿಮ್ಮ ಒಂದು ಮೊಬೈಲ್ ಸ್ವಿಚ್ ಆಫ್ ಮಾಡಿರ್ತಿರಲ್ಲ, ಆವಾಗ ಫೋನ್ ಮಾಡೋಕ್ಕೆ ಬರಲ್ಲ. ಆವಾಗ ಅವರು ಫೋನ್ ಮಾಡ್ತಾರೆ, ನಿಮ್ಮೊಂದು ಮೊಬೈಲ್ ಸ್ವಿಚ್ ಆಫೇ ಇರುತ್ತೆ ಫ್ರೆಂಡ್. ಆವಾಗ ನೀವು ಸ್ವಿಚ್ ಆಫ್ ಮಾಡೋದ್ರಿಂದ ಈ ರೀತಿ ಪ್ರಾಬ್ಲಮ್ ಆಗ್ತಾ ಇರುತ್ತೆ ಫ್ರೆಂಡ್. ನೀವು ಸ್ವಿಚ್ ಆಫ್ ಮಾಡಿದರೆ ಇಷ್ಟೆಲ್ಲ ಪ್ರಾಬ್ಲಮ್ ಆಗುತ್ತೆ. ಅಂದರೆ ಈ ಒಂದು ನೀವು ಸರಿಯಾಗಿ ನಿದ್ದೆ ಮಾಡ್ತೀರಾ ಅನ್ನೋದು ಬಿಟ್ಟು ಎಲ್ಲ ರೀತಿ ಪ್ರಾಬ್ಲಮ್ ಇದೆ ಫ್ರೆಂಡ್. ಯಾಕೆಂದರೆ ಯಾವುದೇ ಒಂದು ಮೆಸೇಜ್ ಬಂತು, ಯಾರೋ ಒಂದು ಇಮಿಡಿಯೇಟ್ಲಿ ಯಾರಿಗೂ ದುಡ್ಡು ಕಳಿಸೋದಿತ್ತು ಅಂತ ತಿಳ್ಕೊಳ್ಳಿ, ನೀವು ಎಮರ್ಜೆನ್ಸಿ ಯಾರಿಗೆ ಏನೋ ಒಂದು 700 ರೂಪಾಯಿ 100 ರೂಪಾಯಿ ಬೇಕಿತ್ತು, ಅವರು ನಿಮಗೆ ಫೋನ್ ಮಾಡ್ತಾರೆ ಅಥವಾ ಮೆಸೇಜ್ ಮಾಡ್ತಾರೆ, ಆವಾಗ ನಿಮ್ಮದು ಫೋನ್ ಸ್ವಿಚ್ ಆಫ್ ಆಯಿತು. ಈ ರೀತಿ ಪ್ರಾಬ್ಲಮ್ ಆಗ್ತಾ ಇರುತ್ತೆ. ನೀವು ಈ ರೀತಿ ಸ್ವಿಚ್ ಆಫ್ ಮಾಡಿದಾಗ ಪ್ರಾಬ್ಲಮ್ ಆಗುತ್ತೆ. ಆನ್ ಮಾಡಿದಾಗ ಏನಾಗುತ್ತೆ ಅನ್ನೋದು ಕೂಡ ತಿಳಿಸ್ತೀನಿ ಫ್ರೆಂಡ್. ನಿಮಗೆ ನೀವು ಮಲಗ್ತೀರ, ನೀವು ರಾತ್ರಿ ಮಲಗಿ 10 ಗಂಟೆ ಮಲಗ್ತೀರ, ಬೆಳಗ್ಗೆ ಹೇಳ್ತೀರ, ನೀವು ಫೋನ್ ಆನ್ ಇಟ್ಕೊಂಡ್ರೆ ನಿಮಗೆ ಇವಾಗ ಮೆಸೇಜ್ ಬರುತ್ತೆ, ಅವಾಗ ಫೋನ್ ಬರುತ್ತೆ, ಮಲಗೋಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅಷ್ಟೇ, ಮಲಗೋಕ್ಕೆ ಸ್ವಲ್ಪ ಡಿಸ್ಟರ್ಬ್ ಆಗುತ್ತೆ. ಅದನ್ನು ಬಿಟ್ಟು ನಿಮ್ಮ ಒಂದು ಮೊಬೈಲ್ ಆನ್ ಇದ್ದರೆ ಪ್ರತಿಯೊಂದು ಕೂಡ ಯೂಸ್ ಆಗುತ್ತೆ ಫ್ರೆಂಡ್. ಯಾವುದೇ ಒಂದು ಎಮರ್ಜೆನ್ಸಿ ಏನೋ ಒಂದು ಮೆಸೇಜ್ ಬಂತು ಅಂತ ತಿಳ್ಕೊಳ್ಳಿ, ಯಾರಿಗೂ ಏನೋ ಒಂದು ಎಮರ್ಜೆನ್ಸಿ ದುಡ್ಡು ಹಾಕೋದಿತ್ತು, ಆಗಲೇ ಹೇಳಿದ್ದೀನಿ ನಾನು ನಿಮಗೆ, ಏನೋ ಯಾರೋ ಫೋನ್ ಮಾಡಿದಂದರೆ ಅವ್ರಿಗೆ ರೆಸ್ಪಾನ್ಸ್ ಮಾಡ್ಬೋದು, ನೀವು ಏನು ಪ್ರಾಬ್ಲಮ್ ಏನಾಗಿದೆ ಅಂತ ನೀವು ತಿಳ್ಕೊಬೋದು. ಆದರೆ ಸ್ವಿಚ್ ಆಫ್ ಇದ್ದಾಗ ನಿಮಗೆ ಏನು ಪ್ರಾಬ್ಲಮ್ ಆಗಲ್ಲ, ನೀವು ನಿದ್ದೆ ಮಾಡ್ತೀರ ಅನ್ನೋದು ಬಿಟ್ಟು ಎಲ್ಲನೂ ಕೂಡ ಏನಾದರೂ ಎಮರ್ಜೆನ್ಸಿ ಮೂಮೆಂಟ್ನಲ್ಲಿ ನಿಮಗೆ ನಿಮ್ಮ ಒಂದು ಫ್ರೆಂಡ್ಗಾಗಲಿ ನಿಮ್ಮ ಒಂದು ಫ್ಯಾಮಿಲಿಗಾಗಿ ಏನೇ ತೊಂದರೆ ಇದ್ದರೂ ಕೂಡ ನಿಮಗೆ ಗೊತ್ತಾಗಲ್ಲ ಫ್ರೆಂಡ್. ನೀವು ಆನ್ ಇದ್ದರೆ ಎಮರ್ಜೆನ್ಸಿ 24 hours ನಿಮ್ಮ ಒಂದು ಮೊಬೈಲ್ ಆನೇ ಇಟ್ಕೊಂಡ್ರೆ ಯಾರಾದರೂ ಎಮರ್ಜೆನ್ಸಿಗೆ ಫೋನ್ ಮಾಡಿದರೆ ನೀವು ಅವ್ರಿಗೆ ಹೆಲ್ಪ್ ಮಾಡ್ಬೋದು, ಅಥವಾ ಅವ್ರನ್ನ ಭೇಟಿ ಮಾಡಿ ಅದಕ್ಕೆ ಏನದು ಪ್ರಾಬ್ಲಮ್ ಇರೋದು ನೀವು ಸೊಲ್ಯೂಷನ್ ಕೊಡ್ಬೋದು ಫ್ರೆಂಡ್ ಅವರಿಗೆ. ಈ ರೀತಿ ಪ್ರಾಬ್ಲಮ್ ಆಗ್ತಾ ಇರುತ್ತೆ ಫ್ರೆಂಡ್. ನೀವು ಯಾವಾಗಲೂ ನೀವು ಮಲಗ್ತೀರಂದರೆ ನಿಮ್ಮ ಒಂದು ಮೊಬೈಲ್ನ ಸ್ವಿಚ್ ಆಫ್ ಮಾಡಿಬಿಡಿ ಫ್ರೆಂಡ್. ಪ್ರತಿದಿನವೂ ಕೂಡ ಆನ್ ಇರಲಿ ಫ್ರೆಂಡ್. ಆನ್ ಇದ್ದರೆ ಏನು ಪ್ರಾಬ್ಲಮ್ ಇರಲ್ಲ. ನೀವು ಸ್ವಿಚ್ ಆಫ್ ಮಾಡಿದರೆ ಪ್ರಾಬ್ಲಮ್ನು ಕೂಡ ಜಾಸ್ತಿ ಆಗುತ್ತೆ. ಹಾಗೆ ನಿಮಗೆ ಫ್ಯಾಮಿಲಿಗೆ ಆಯಿತು ಅಥವಾ ನಿಮ್ಮ ಫ್ರೆಂಡಿಗಾಯಿತು ಅಥವಾ ಇನ್ನೊಬ್ರಿಗೆ ಆಯಿತು, ನೀವು ಹೆಲ್ಪ್ ಮಾಡೋದು ಅಥವಾ ಎಮರ್ಜೆನ್ಸಿ ಟೈಮ್ನಲ್ಲಿ ಇರ್ತಾರೆ, ಆ ಒಂದು ಟೈಮ್ನಲ್ಲಿ ನಿಮ್ಮ ಫೋನ್ ಆನ್ ಇದ್ದರೆ ಅವ್ರಿಗೆ ನಿಮ್ಮ ಒಂದು ಹೆಲ್ಪ್ ಸಿಗುತ್ತೆ ಅವ್ರಿಗೆ ಫ್ರೆಂಡ್. ಈ ರೀತಿ ನೀವು ಸ್ವಿಚ್ ಆಫ್ ಮಾಡೋದ್ರಿಂದ ಈ ರೀತಿ ಪ್ರಾಬ್ಲಮ್ ಆಗುತ್ತೆ, ಆನ್ ಮಾಡೋದ್ರಿಂದ ಯಾವುದೇ ಒಂದು ಪ್ರಾಬ್ಲಮ್ ಆಗುತ್ತೆ. ನಿಮ್ಮ ಒಂದು ನಿದ್ದೆಗೆ ಸ್ವಲ್ಪ ಡಿಸ್ಟರ್ಬ್ ಆಗ್ಬೋದು, ಆದರೆ ಪ್ರತಿದಿನ ಅಲ್ಲ, ಒಂದೊಂದು ಮೂಮೆಂಟ್ ಯಾರೋ ಏನೋ ಪಾಪ ಎಮರ್ಜೆನ್ಸಿ ಟೈಮ್ನಲ್ಲಿ ಇರೋ ಒಂದು ಟೈಮ್ನಲ್ಲಿ ನಿಮಗೆ ಡಿಸ್ಟರ್ಬ್ ಆಗುತ್ತೆ ಅಷ್ಟೇ ಫಿಟ್. ಅದನ್ನು ಬಿಟ್ಟು ಏನೂ ಪ್ರಾಬ್ಲಮ್ ಆಗಲ್ಲ ಫ್ರೆಂಡ್. ಪ್ರತಿದಿನವೂ ಕೂಡ ನೀವು ಒಂದೊಂದು ಫೋನ್ ಆನ್ ಇರಲೇಬೇಕು ಫ್ರೆಂಡ್. ಈ ಒಂದು ವಿಡಿಯೋ ನಿಮಗೆ ತಿಳಿಸಿದ್ದೀನಿ. ಈ ಒಂದು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ನಿಮಗೆ ಅನ್ನಿಸ್ತಾ ಕಮ್ಯುನಿಟಿ ತಿಳಿಸಿ, ಹಾಗೆ ಈ ಒಂದು ವಿಡಿಯೋ ನಿಮ್ಮೊಂದು ಫ್ರೆಂಡ್ಗೆ ಶೇರ್ ಮಾಡಿ ಅಂತ ಈ ವಿಡಿಯೋಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಅಂತ ವಿಡಿಯೋ ಶೇರ್ ಮಾಡ್ತೇನೆ. ಬಾಬಾ.